ರಾಜ್ಯದೆಲ್ಲೆಡೆ ಚಳಿಯ ಆರ್ಭಟ ಜೋರಾಗಿದೆ. ಶೀತ ಗಾಳಿಗೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಕನಿಷ್ಠ 6.9 ಡಿಗ್ರಿ ತಾಪಮಾನ ಇದೆ. ರಾಜ್ಯದೆಲ್ಲೆಡೆ ಚಳಿಯ ವಾತಾವರಣ ಇದೆ. ಈ ಒಂದು ಶೀತ ಗಾಳಿಗೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಕನಿಷ್ಠ 6.9 ಡಿಗ್ರಿ ತಾಪಮಾನ ಇದೆ. ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಹೆಚ್ಚಿನ ಚಳಿಯ ತೀವ್ರತೆ ಇದೆ. ಇನ್ನು 5 ದಿನಗಳ ಕಾಲ ರಾಜ್ಯಾದ್ಯಂತ ಚಳಿ ಮತ್ತಷ್ಟು ಹೆಚ್ಚಳ ಆಗುತ್ತೆ. ಬೀದರ್ ಆಗಿರಬಹುದು, ಯಾದಗಿರಿ, ಕಲಬುರಗಿ, ರಾಯಚೂರು, ವಿಜಯಪುರ, ಬೆಳಗಾವಿ ಸೇರಿ ಕೆಲ ಜಿಲ್ಲೆಗಳಲ್ಲಿ ತಾಪಮಾನ ಕುಸಿಯೋ ಸಾಧ್ಯತೆ ಕೂಡ ಇದೆ. ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಕನಿಷ್ಠ ತಾಪಮಾನ ಗಣನೀಯ ಕುಸಿತ ಆಗಬಹುದು. ರಾಜ್ಯದ ಕೆಲ ಕಡೆಗಳಲ್ಲಿ ದಟ್ಟ ಮಂಜು ಬೀಳುವ ಸಾಧ್ಯತೆ ಕೂಡ ಇದೆ. ವಾಹನ ಸಂಚಾರ, ರೈಲ್ವೆ ಮತ್ತು ವಿಮಾನ ಹಾರಾಟದಲ್ಲೂ ಕೂಡ ವ್ಯತ್ಯಯ ಆಗುತ್ತೆ. ಯಾಕೆಂತಂದ್ರೆ ಈಗ ವಿಮಾನ ಹಾರಾಟದ ಸಂದರ್ಭದಲ್ಲಾಗಿರಬಹುದು ಅಥವಾ ರೈಲ್ವೆ ಸಂಚಾರದಲ್ಲಾಗಿರಬಹುದು, ಹೆಚ್ಚಿನ ಪ್ರಮಾಣದಲ್ಲಿ ಚಳಿ ಇದ್ರೆ ಅವರಿಗೆ ಒಂದು ಓಡಿಸ್ಲಿಕ್ಕೂ ಅಂದ್ರೆ ರೈಲು ಓಡಿಸೋದಕ್ಕಾಗಿರಬಹುದು ಅಥವಾ ಪೈಲಟ್ಗಳಿಗೂ ಕೂಡ ಬಹಳ ಕಷ್ಟ ಆಗುತ್ತೆ ವಿಮಾನ ಹಾರಾಟದ ಸಂದರ್ಭದಲ್ಲಿ. ಹಾಗಾಗಿ ಸ್ವಲ್ಪ ಒಂದು ಏರಿಳಿತ ಕೂಡ ಆಗುತ್ತೆ. ಇನ್ನು 5 ದಿನಗಳ ಕಾಲ ರಾಜ್ಯಾದ್ಯಂತ ಇದೇ ರೀತಿ ಚಳಿ ಇರುತ್ತೆ. ಚಳಿ ಇನ್ನಷ್ಟು ಕೂಡ ಹೆಚ್ಚಾಗಬಹುದು. ಬೀದರ್ ಆಗಿರಬಹುದು, ಯಾದಗಿರಿ, ಕಲಬುರಗಿ, ರಾಯಚೂರು, ವಿಜಯಪುರ ಜೊತೆಗೆ ಬೆಳಗಾವಿ ಸೇರಿ ಕೆಲ ಜಿಲ್ಲೆಗಳಲ್ಲಿ ತಾಪಮಾನ ಕುಸಿಯೋ ಸಾಧ್ಯತೆ ಕೂಡ ಇದೆ. ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಕನಿಷ್ಠ ತಾಪಮಾನ ಗಣನೀಯ ಕುಸಿತ ಆಗುತ್ತೆ. ರಾಜ್ಯದ ಕೆಲ ಕಡೆಗಳಲ್ಲಿ ದಟ್ಟ ಮಂಜು ಬೀಳುವ ಸಾಧ್ಯತೆ ಇದೆ. ವಾಹನ ಸಂಚಾರ, ರೈಲ್ವೆ ಮತ್ತು ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಬಹುದು. ಇನ್ನು ನೀವು ಅಷ್ಟೇ ಗಾಡಿಗಳನ್ನ ಓಡಿಸುವಂತಹ ಸಂದರ್ಭದಲ್ಲಿ ಬಹಳ ಹುಷಾರಾಗಿ ಓಡಿಸಬೇಕಾಗುತ್ತೆ. ಯಾಕೆಂದ್ರೆ ಇತ್ತೀಚೆಗೆ ಒಂದು ಪ್ರಕರಣ ದಾಖಲಾಗಿತ್ತು, ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಸರಣಿ ಅಪಘಾತ ಆಯಿತು ಈ ಒಂದು ಫಾಗ್ನಿಂದಾಗಿ. ಯಾಕೆಂತಂದ್ರೆ ಗಾಡಿಯನ್ನ ಓಡಿಸ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ಬೆಳಗ್ಗೆ ಹೊತ್ತು ನೀವು ಗಾಡಿ ಓಡಿಸುವಾಗ ಬಹಳ ಹುಷಾರಾಗಿರಿ. ನಿಮ್ಗೆ ಒಂದು ವೇಳೆ ರಸ್ತೆ ಕಾಣಿಸ್ಲಿಲ್ಲ ಅಂತಂದ್ರೆ ಎಲ್ಲಾದ್ರೂ ಗಾಡಿ ಸೈಡ್ಗೆ ಹಾಕೊಳ್ಳಿ. ಯಾಕೆಂತಂದ್ರೆ ಇನ್ನ 5 ದಿನ ಅಂತೂ ಬಹಳ ಚಳಿ ಇರುತ್ತೆ. ಈಗಿನ ಏನ್ ಚಳಿ ಇದೆ ಅದಕ್ಕೂ ದುಪ್ಪಟ್ಟು ಚಳಿ ಇರುತ್ತೆ. ಬೆಂಗಳೂರಿನ ವಾತಾವರಣ ಕೂಡ ಹಂಗೆ ಇದೆ, ಬಹಳ ಚಳಿ ಇದೆ. ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಅಷ್ಟೇ, ಈಗ ಬೀದರ್ ಆಗಿರಬಹುದು, ಯಾದಗಿರಿ, ಕಲಬುರಗಿ, ರಾಯಚೂರು, ವಿಜಯಪುರ ಇಲ್ಲೂ ಕೂಡ ಹೆಚ್ಚಿನ ಚಳಿ ಇದೆ. ಇನ್ನೂ ಜಾಸ್ತಿ ಆಗುತ್ತೆ ಚಳಿಯ ವಾತಾವರಣ. ಜೊತೆಗೆ ಕೆಲವೊಂದಿಷ್ಟು ಆರೋಗ್ಯದಲ್ಲೂ ಕೂಡ ಏರುಪೇರು ಆಗುತ್ತೆ ಚಳಿ ಹೆಚ್ಚಾಗಿರೋದ್ರಿಂದ. ಅದಕ್ಕೇನೆಲ್ಲ ಪ್ರಿಕಾಷನ್ ಬೇಕು ಅಂದ್ರೆ ಸ್ವಲ್ಪ ದಪ್ಪನಾಗಿರುವಂತಹ ಬಟ್ಟೆ ಧರಿಸೋದಾಗಿರ್ಬೋದು, ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನ ನೀವು ತೆಗೆದುಕೊಂಡ್ರೆ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ಇನ್ನು ಮುಖ್ಯವಾಗಿ ವಾಹನವನ್ನ ಚಲಾಯಿಸುವವರು ಬಹಳ ಒಂದು ಸ್ವಲ್ಪ ಹುಷಾರಾಗಿರಿ. ಯಾಕೆಂತಂದ್ರೆ ಫಾಗ್ ಇರೋದ್ರಿಂದ ಮುಂದೆ ಇರುವಂತಹ ರಸ್ತೆಗಳು ಕಾಣಲ್ಲ, ಜೊತೆಗೆ ಒಂದು ವೆಹಿಕಲ್ ಕೂಡ ಕಾಣೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ನೀವು ಸ್ಪೀಡಾಗಿ ಬರೋದಾಗಿರಬಹುದು ಅಥವಾ ಅಕ್ಕಪಕ್ಕದಲ್ಲಿ ಗಾಡಿಗಳನ್ನ ಗಮನಿಸದೇ ಇರೋದಾಗಿರ್ಬೋದು. ಆ ಒಂದು ಸಂದರ್ಭದಲ್ಲಿ ಏನಾದ್ರು ನೀವು ಆ ಥರ ನೆಗ್ಲೆಕ್ಟ್ ಮಾಡಿದ್ರೆ ಅಪಘಾತಗಳು ಹೆಚ್ಚಾಗುತ್ತೆ. ನಿಮಗೊಬ್ಬರಿಗೆ ತೊಂದರೆ ಆಗಲ್ಲ, ಬೇರೆಯವ್ರಿಗೂ ಕೂಡ ತೊಂದರೆ ಆಗುತ್ತೆ. ಹಾಗಾಗಿ ಹುಷಾರಾಗಿ ಗಾಡಿಯನ್ನು ಓಡಿಸಿ. ಬೆಳಗ್ಗೆ ಹೊತ್ತು ಏನಾದರೂ ಹೋಗುವಂಥವ್ರಿದ್ರೆ, ಜೊತೆಗೆ ವಿಮಾನ ಹಾರಾಟದಲ್ಲೂ ಕೂಡ ವ್ಯತ್ಯಯ ಆಗುತ್ತೆ. ರೈಲ್ವೆ ಇದರಲ್ಲೂ ಕೂಡ ವ್ಯತ್ಯಯ ಆಗುತ್ತೆ. ರೈಲು ಸಂಚಾರ ಕೂಡ ಸ್ವಲ್ಪ